ಈ ರಾಜಕೀಯ ಕುರ್ಚಿ ಕಲಹದ ನಡುವೆ ನಾಳೆಯಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಸರ್ಕಾರವನ್ನ ಕಟ್ಟಾಕೋಕೆ ದೋಸ್ತಿ ಪಾಳೆಯದ ಬಳಿಯಲ್ಲಿ ಅನೇಕ ಬ್ರಹ್ಮಾಸ್ತ್ರಗಳು ಈ ಬಾರಿ ಇದ್ದೇ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಾಳೆಯಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ. ಸಿದ್ದು ಸರ್ಕಾರ ಹಣಿಯಲು ಬ್ರಹ್ಮಾಸ್ತ್ರಗಳನ್ನು ಹಿಡಿದ ದೋಸ್ತಿಗಳು. ನಾಳೆಯಿಂದ 25-26ನೇ ಸಾಲಿನ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭಗೊಳ್ಳಲಿದ್ದು ಮಾರ್ಚ್ 21ರ ತನಕ ನಡೆಯಲಿದೆ. ನಾಳೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ 14 ದಿನ ಬಜೆಟ್ ಅಧಿವೇಶನ ಕಲಾಪಗಳು ನಡೆಯಲಿವೆ. ಮಾರ್ಚ್ 4ರಿಂದ 6ರವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ. ಪಂಚ ಗ್ಯಾರಂಟಿ ಹಣ ಬಿಡುಗಡೆ ವಿಳಂಬ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನದ ಕೊರತೆ, ಕೆಪಿಎಸ್ಸಿ ಹಗರಣ, ಬಸ್ ಮೆಟ್ರೋ ಪ್ರಯಾಣ ದರ ಏರಿಕೆ, 9 ವಿವಿಗಳನ್ನು ಮುಚ್ಚುವ ನಿರ್ಣಯ ಬಗ್ಗೆ ದೋಸ್ತಿ ಪಡೆ ಸರ್ಕಾರದ ವಿರುದ್ಧ ಮುಗಿಬೀಳುವ ಸಾಧ್ಯತೆ ಇದೆ. ಇತ್ತ ದೋಸ್ತಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸರ್ಕಾರವು ಸಜ್ಜಾಗಿದ್ದು, ಕೇಂದ್ರ ಸರ್ಕಾರದಿಂದ ತೆರಿಗೆ ಹಂಚಿಕೆಯಲ್ಲಿ ವಿಳಂಬ, ಆಯೋಗ ಕೆಲ ಯೋಜನೆಗಳಲ್ಲಿ ಆಗಿರುವ ಅನ್ಯಾಯ, ಹಲವಾರು ಯೋಜನೆಗಳಿಗೆ ಕೇಂದ್ರ ಅಂಗೀಕಾರ ನೀಡದೇ ಇರುವುದು ಸೇರಿದಂತೆ 10 ವಿಚಾರಗಳನ್ನು ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಲಿವೆ. ದಾಖಲೆಯ 16ನೇ ಬಜೆಟ್ ಮಂಡಿಸಲಿರುವ ಸಿದ್ದು, ಇನ್ನು ಮಾರ್ಚ್ 7ರಂದು ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಈ ಬಾರಿ ಕುಳಿತುಕೊಂಡು ಬಜೆಟ್ ಪ್ರತಿ ಓದುವ ಸಾಧ್ಯತೆ ಇದೆ. ಇನ್ನು ಸಿಎಂ ವಿಧಾನಸೌಧಕ್ಕೆ ಆಗಮಿಸಲು ಅನುಕೂಲ ಆಗಲಿ ಅಂತ ರ್ಯಾಂಪ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಷಗಳಿಗೆ ಅಸ್ತ್ರ ಏನೋ ಸಾಕಷ್ಟಿದೆ, ಆದರೆ ಅದನ್ನ ಪ್ರಯೋಗ ಮಾಡಲಿಕ್ಕೆ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಾ ವಿರೋಧ ಪಕ್ಷಗಳು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಈ ಪಂಚ ಗ್ಯಾರಂಟಿಗಳ ಪೈಕಿ ಒಂದು ಗೃಹ ಜ್ಯೋತಿ. ಪ್ರತಿ ಗೃಹ ಬಳಕೆದಾರರಿಗೆ ಸರ್ಕಾರ ಶಾಕ್ ಕೊಡೋಕೆ ಮುಂದಾಗ್ತಾ ಇದೆ. ಪ್ರತಿ ತಿಂಗಳಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅಂತ ಹೇಳಿ ಕಾಂಗ್ರೆಸ್ ಭರವಸೆಯನ್ನ ನೀಡಿತ್ತು ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ. ಆದರೆ ಗ್ಯಾರಂಟಿ ಯೋಜನೆಯ ಪೂರ್ಣ ಲಾಭ ಹೊಸದಾಗಿ ಮನೆ ಕಟ್ಟಿದವರು, ಹಾಗೆ ಮನೆ ಬಾಡಿಗೆಗೆ ಹೋಗುವವರು, ಹೊಸದಾಗಿ ಅಂದ್ರೆ ಮನೆ ಚೇಂಜ್ ಮಾಡುವವರಿಗೆ ಸಿಗ್ತಾ ಇಲ್ಲ ಅನ್ನೋ ಆರೋಪ. 2022-23ರ ಆರ್ಥಿಕ ವರ್ಷದಲ್ಲಿ ಬಳಕೆ ಮಾಡಿದ ವಿದ್ಯುತ್ ಯೂನಿಟ್ನ ಸರಾಸರಿಯ ಪ್ರಮಾಣವನ್ನು ಆಧರಿಸಿ 2023ರ ಜುಲೈ 1ರಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಅಂದ್ರೆ 2022ರಿಂದ 23ರ ಅವಧಿಯಲ್ಲಿ ಫಾರ್ ಎಕ್ಸಾಂಪಲ್ ಈ ಗೃಹ ಜ್ಯೋತಿಯ ಫಲಾನುಭವಿಗಳಾಗುವವರಿಗೆ ಒಂದು ಸರಾಸರಿಯಲ್ಲಿ 60 ಯೂನಿಟ್ ಇತ್ತು ಅಂತ ಅನ್ಕೊಳ್ಳೋಣ. 60 ಯೂನಿಟ್ ವರೆಗೂ ಫ್ರೀ, ಅದ್ರ ಮೇಲೆ ಪ್ಲಸ್ 10%. ಆದ್ರೆ ಪ್ರತಿ ವರ್ಷ ಆರ್ಥಿಕ ವರ್ಷ ಬದಲಾದಂತೆ ಈ ಯೋಜನೆಯ ಲಿಮಿಟ್ ಅನ್ನ ಚೇಂಜ್ ಮಾಡೋದು, ಪರಿಷ್ಕರಣೆ ಮಾಡೋದು ಸರ್ಕಾರದ ಮುಂದಿರುವಂತಹ ಟಾಸ್ಕ್. ಜುಲೈ 1ರಿಂದ ಈ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿತ್ತು. ಈ ಜುಲೈನ ನಂತರದಲ್ಲಿ ಒಂದಷ್ಟು ಪರಿಷ್ಕರಣೆಯಾಗಿ ಗೃಹ ಜ್ಯೋತಿಯ ಫಲಾನುಭವಿಗಳಿಗೆ ಲಾಭದ ಪ್ರಮಾಣದಲ್ಲಿ ಕಡಿತ ಆಗತ್ತೆ, ಅರ್ಧದಷ್ಟು ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಹೇಗೆ ಗಮನಿಸ್ತಾ ಹೋಗೋಣ. 1 ವರ್ಷದ ಸರಾಸರಿ ವಿದ್ಯುತ್ ಯೂನಿಟ್ ಬಳಕೆಯಲ್ಲಿ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಹೊಸ ಸಂಪರ್ಕವನ್ನ ಪಡೆದ ಗ್ರಾಹಕರಿಗೆ ಬಳಕೆಯ ಇತಿಹಾಸ ಇರೋದಿಲ್ಲ. ಅಂದ್ರೆ ಈಗ ಎಷ್ಟು ಬಳಕೆ ಮಾಡ್ತಾರೆ ವಿದ್ಯುತ್ ಅನ್ನ ಅನ್ನೋ ಸರಾಸರಿಯ ಮೇಲೇನೆ ಆ ಲಿಮಿಟ್ ಎಲ್ಲಿವರೆಗೂ 200 ಯೂನಿಟ್ ಒಳಗಿನ ಪ್ರಮಾಣದಲ್ಲಿ ಎಷ್ಟು ವಿದ್ಯುತ್ ಅನ್ನ ಉಚಿತವಾಗಿ ಕೊಡಬೇಕು ಅನ್ನೋ ನಿರ್ಧಾರ ಆಗುತ್ತೆ. ಹೊಸದಾಗಿ ಮನೆ ಕಟ್ಟಿದವರು ಅಥವಾ ಬಾಡಿಗೆ ಮನೆಯನ್ನ ಬದಲಾಯಿಸಿದವರಿಗೆ ಈ ಹಿಸ್ಟ್ರಿ ಇರೋದಿಲ್ಲ, ಸರಾಸರಿ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟು ಗ್ರಾಹಕರ ಬಳಕೆಯ ಆಧಾರದಲ್ಲಿ ವಿದ್ಯುತ್ ಪ್ರಮಾಣ ನಿಗದಿಯಾಗುತ್ತೆ. ತಿಂಗಳಿಗೆ ಗರಿಷ್ಠ 53 ಯೂನಿಟ್ ಪ್ಲಸ್ 10% ಹೆಚ್ಚುವರಿ. ಇದನ್ನ ಕ್ಯಾಪ್ ಲಿಮಿಟ್ ಮಾಡುವ ಚಿಂತನೆಯಲ್ಲಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರ. ಉಚಿತ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಒಟ್ಟು ಕೇವಲ 58 ಯೂನಿಟ್. 58 ಯೂನಿಟ್ ಮಾತ್ರ, 200 ಅಲ್ಲ, ಬದಲಾಗಿ ಕೇವಲ 58 ಯೂನಿಟ್. ಅದಕ್ಕಿಂತ ಹೆಚ್ಚಿಗೆ ಬಳಸಿದ್ರೆ ಹೆಚ್ಚುವರಿ ಶುಲ್ಕವನ್ನ ಪಾವತಿ ಮಾಡುವ ಅನಿವಾರ್ಯತೆ ಎದುರಾಗುತ್ತೆ.
ಹೊಸದಾಗಿ ಸಂಪರ್ಕ ಪಡೆದವರಿಗೂ ಕೂಡ 200 ಯೂನಿಟ್ ಫ್ರೀಯಾಗಿ ಸಿಗೋದಿಲ್ಲ. ಲೆಕ್ಕ 58 ಯೂನಿಟ್ನಿಂದಲೇ ಪ್ರಾರಂಭ ಆಗುತ್ತೆ. ಬಾಡಿಗೆದಾರರಿಗೆ ಸೌಲಭ್ಯ ತಲುಪಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ದಿನ ನಾವೊಂದು ಮನೇಲಿದ್ವಿ. ಇಲ್ಲಿ ನಾವು ಗೃಹ ಜ್ಯೋತಿ ಯೋಜನೆಗೆ ನಮ್ಮನ್ನು ನಾವು ಫಲಾನುಭವಿಗಳು ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಆ ಯೋಜನೆಯ ಫಲಾನುಭವಿಗಳಾಗಿದ್ವಿ. ಆದ್ರೆ ಮನೆ ಚೇಂಜ್ ಮಾಡಿದ್ರೆ ಹಿಂದಿದ್ದವರಿಗೆ, ಅದೇ ಮನೆಯಲ್ಲಿ ಹಿಂದಿದ್ದವರಿಗೆ ಅವರು ವಿದ್ಯುತ್ ಬಳಕೆಯ ಸರಾಸರಿ ಆಧಾರದ ಮೇಲೆ ಈ ಯೋಜನೆಯ ಫಲ ಸಿಗ್ತಾ ಇತ್ತು. ಹೊಸದಾಗಿ ಹೋಗುವವರು ಡಿಲಿಂಕ್, ಹಳೆಯ ಬಳಕೆದಾರರ ಡೀಟೇಲ್ಸ್ ಅನ್ನ, ಡೇಟಾವನ್ನ ಡಿಲಿಂಕ್ ಮಾಡಿಸುವ ವ್ಯವಸ್ಥೆಯನ್ನ ಕೂಡ ಜಾರಿಗೆ ತರಲಾಗ್ತಾ ಇದೆ. ಒಟ್ಟಾರೆ ಹೇಗೆ ಅಳೆದು ತೂಗಿ ಲೆಕ್ಕ ಹಾಕಿದ್ರೂ ಕೂಡ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅನ್ನೋದಿಲ್ಲ. ಬದಲಾಗಿ ಪ್ರತಿ ವರ್ಷ ಈ ಕ್ಯಾಪ್ ಲಿಮಿಟ್ ಏನಿದೆ, ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡೋದು, ಅದನ್ನ ಕಡಿಮೆ ಮಾಡುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ, ಆ ಮೂಲಕ ಹೊರೆಯನ್ನ ತಗ್ಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ರಾಜಕೀಯ ದಾಳಗಳು ಅಥವಾ ಹೆಜ್ಜೆಗಳು ಕೇವಲ ರಾಜ್ಯ ಕಾಂಗ್ರೆಸ್ಗೆ ಮಾತ್ರವಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ತಲೆನೋವಾಗಿದೆ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ನನ್ನ ನಂಬಿಕೆಯಲ್ಲಿ ರಾಜಿ ಇಲ್ಲ ಅನ್ನೋ ರೀತಿಯಲ್ಲಿದೆ ಡಿಕೆ ಶಿವಕುಮಾರ್ ಅವರ ನಡೆ. ಇದನ್ನ ಅಡ್ವಾಂಟೇಜ್ ಮಾಡ್ಕೊಳ್ಳೋಕೆ ಹೋದ ಬಿಜೆಪಿಗರಿಗೂ ಕೂಡ ಕನಕಪುರದ ಬಂಡೆ ಸರಿಯಾಗಿ ಶಾಕ್ ಕೊಡ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಯಾರು ಏನಾದ್ರೂ ಹೇಳಿ, ನಾನು ನಡೆದಿದ್ದೇ ದಾರಿ ಅಂತ ಕನಕಪುರ ಬಂಡೆ ಡಿಕೆಶಿ ಮುಂದೆ ಸಾಗ್ತಿದ್ದಾರೆ. ಕುಂಭದ ವಿಚಾರಕ್ಕೆ ಸದ್ಗುರು ಜೊತೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಪಕ್ಷದವರೇ ಟೀಕೆ ಮಾಡಿದ್ರು ಡೋಂಟ್ ಕೇರ್ ಅಂತಿರೋ ಡಿಕೆ ನಾನ್ ಯಾರಿಗೂ ಉತ್ತರ ಕೊಡಲ್ಲ ಅಂತಿದ್ದಾರೆ. ಇದು ಡಿಕೆಶಿ ವರ್ಸಸ್ ಹೈಕಮಾಂಡ್ ಅನ್ನುವಂತೆ ಬಿಂಬಿತವಾಗ್ತಾ ಇದೆ. ಡಿಕೆಶಿ ಸದ್ಗುರು ಭೇಟಿ ಬಗ್ಗೆ ಕಾಂಗ್ರೆಸ್ಸಿಗರ ಟೀಕೆ. ಸಚಿವ ರಾಜಣ್ಣ ಆಕ್ಷೇಪಕ್ಕೆ ಪರೋಕ್ಷವಾಗಿ ಡಿಕೆಶಿ ಟಾಂಗ್. ಡಿಕೆಶಿ ಸದ್ಗುರು ಭೇಟಿ ಬಗ್ಗೆ ಸಚಿವ ರಾಜಣ್ಣ ಆಕ್ಷೇಪಕ್ಕೆ ಪರೋಕ್ಷವಾಗಿ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. I don't want to answer any one of them. I will speak to them. If they have any problem, let us give them some medicine. ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೆ ಸಮರ್ಥನೆ ಮಾಡಿಕೊಂಡಿರೋ ಡಿಕೆಶಿ ಕಾವೇರಿ ನದಿ ಪರ ಹೋರಾಟ ಸೇರಿ ಅವರು ಹಲವು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೊಗಳಿದ್ದಾರೆ. Sadhguru is from Karnataka. He has been fighting for the cause of Kaveri water and soil. He personally came and invited me. He has big following, doing some great work. Okay. When some programs are there, they invite us. Various MLAs were there of all political parties, leaders were there. So I've been gone there. It is my personal belief. So wherever we call,